25 ಪ್ರೋಟೀನ್ ಭರಿತ ರಾಗಿ ಮಾಲ್ಟ್. ನಿಮ್ಮ ಮೂಳೆಗಳನ್ನು ಬಲಪಡಿಸುವ ಈ ಪ್ರೋಟೀನ್ ಭರಿತವಾದ ರಾಗಿ ಮಾಲ್ಟನ್ನು ಮನೆಯಲ್ಲೇ ಶುದ್ಧವಾಗಿ ಮಾಡ್ಬೋದು. ಮೂಳೆಗಳ ಸೆಳೆತ, ಸುಸ್ತು ಜಾಸ್ತಿ ಆಗ್ತಾ ಇದ್ದರೆ ಇಂಥ ಪ್ರೋಟೀನ್ ಭರಿತವಾದ ಒಂದೇ ಒಂದು ಗ್ಲಾಸ್ ದಿನಕ್ಕೆ ಕುಡಿದರೆ ಸಾಕು. ಇದರ ಶಕ್ತಿ ಅಪಾರವಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು. ನಿಮ್ಮ ದಿನಚರಿಯಲ್ಲಿ ಇದನ್ನು ಆಹಾರವಾಗಿ ರೂಢಿಸಿಕೊಳ್ಳಿ. ಡಯಟ್ ಮಾಡೋರು ಕೂಡ ಇದನ್ನು ಗಟ್ಟಿ ಗಂಜಿಯಾಗಿ 1 ಗ್ಲಾಸ್ ಕುಡಿದರೆ ನಿಮಗೆ ಒಂದು ಹೊತ್ತಿನ ಊಟವನ್ನು ತಡೆ ಹಿಡಿಯುತ್ತೆ. ಅಷ್ಟೊಂದು ಶಕ್ತಿಭರಿತವಾದ ಈ ಪ್ರೋಟೀನ್ ಗಂಜಿಯನ್ನು ಹೇಗೆ ಮಾಡೋದು, ಹಾಗೆ ಈ ಪೌಡ್ರನ್ನು ಹೇಗೆ ಮಾಡೋದು, ನಾನು ಎಷ್ಟು ಪ್ರಮಾಣವನ್ನು ತಗೊಂಡಿದ್ದೀನಿ, ಎಷ್ಟು kg ನಾವು ರೆಡಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಶೇರ್ ಮಾಡಿರ್ತೀನಿ. ನೀವು ಕೂಡ ಇದೇ ಪ್ರಮಾಣದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇದರ ಒಂದು ಲೀಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಹಾಕಿರ್ತೀನಿ. ನೀವು ಅಲ್ಲಿ ಚೆಕ್ ಮಾಡಿ ನೀವು ಅದೇ ರೀತಿಯಾಗಿ ತಗೊಂಡು ಈ ಪೌಡ್ರನ್ನು ಮಾಡ್ಕೊಳ್ಬೋದು. ಮೇಯ್ನಾಗಿ ನಾನು ಗೋಧಿ 1.5 kg, ರಾಗಿ 1.5 kg ತೊಗೊಂಡಿರ್ತೀನಿ. ಮಿಕ್ಕಿದ ಪದಾರ್ಥಗಳ ಒಂದು ಲೀಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಹೇಗೆ ಪೌಡ್ರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಬಳಸಿರುವ ಐಟಮ್ 23 ಐಟಮನ್ನು ನಾನು ಬಳಸಿದ್ದೀನಿ. ಅದು ಯಾವ್ಯಾವುದಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. ಐಟಮ್ ಲೀಸ್ಟನ್ನು ನಾನು ಹಾಕ್ತೀನಿ, ಮಿಸ್ ಮಾಡ್ಕೋಬೇಡಿ. ಖಂಡಿತ ಇದು ಎಲ್ಲರಿಗೂ ಯೂಸ್ ಆಗುವಂಥ ವಿಡಿಯೋ. ಬನ್ನಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಟೈಮ್ ಇತ್ತು ಅಂದರೆ ಇವನ್ನೆಲ್ಲ ನೆನೆಸಿ, ಮೊಳಕೆ ಬರೆಸಿ, ಒಣಗಿಸಿ ಪೌಡ್ರ್ ಮಾಡ್ಕೊಳ್ಬೋದು. ನಾವು ಇದನ್ನು ಚೆನ್ನಾಗಿ ಹುರಿದು ಪೌಡ್ರನ್ನು ರೆಡಿ ಮಾಡ್ಕೊಳ್ತೀವಿ. ಈಗ ಒಂದು ಕಬ್ಬಿಣದ ಬಾಣಲೆ ತೊಗೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಕಬ್ಬಿಣದ ಬಾಣಲೆನೇ ತೊಗೊಳ್ಬೇಕು. ತಳ ಹಿಡಿದ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಅಳ್ಳು ಬರ್ತವೆ, ಅಲ್ಲಿವರೆಗೂ ನಾವು ಈ ಥರ ಒಂದು ಕಾಟನ್ ಬಟ್ಟೆನ ಜೊತೆಗೆ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇವನ್ನು ನೋಡಿ, ಸ್ವಲ್ಪ ಸ್ವಲ್ಪ ಅಳ್ಳು ಬಂದಿದೆ. ಈಗ ಇದನ್ನು ಒಂದು ಅಗಲವಾದ ತಟ್ಟೆ ಇಟ್ಕೊಂಡು ಪ್ರತಿಯೊಂದನ್ನು ನಾವು ಹುರಿದು ಹಾಕ್ಕೊಬೇಕು. ನೋಡಿ, ಅಳ್ಳು ಬಂದಿದೆ, ಈ ರೀತಿ ಅಳ್ಳು ಬರಬೇಕು. ಈಗ ಚೆನ್ನಾಗಿ ರಾಗಿ ಫ್ರೈ ಆಗಿದೆ. ಈಗ ಗೋಧಿಯನ್ನು ತಗೊಳ್ತಾ ಇದ್ದೀನಿ. ನಾನು ಇದಕ್ಕೆ ತಗೊಂಡಿರುವ ಗೋಧಿ 1.5 kg, ರಾಗಿ 1.5 kg ತೊಗೊಂಡಿರ್ತೀನಿ. ಮಿಕ್ಕಿರುವ ಧಾನ್ಯಗಳನ್ನು 250 ಗ್ರಾಮ್ ಅಂದರೆ 1/4 kg ತೊಗೊಂಡಿರ್ತೀನಿ. ಗೋಧಿನೂ ಕೂಡ ಅದೇ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇವನ್ನು ಹುರ್ಕೊಳ್ಬೇಕಾಗತ್ತೆ. ಈಗ ನಾವು ಗೋಧಿ ಆಯಿತು, ರಾಗಿ ಆಯಿತು. ಈಗ ನವಣೆ, ಸಜ್ಜೆ, ಅರ್ಕ, ಸಾಮೆ ಇದನ್ನು 4ನ್ನು 1/4 kg ತೊಗೊಳ್ಬೇಕಾಗತ್ತೆ. ಇವನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು, ಜಾಸ್ತಿ ಸ್ಟವ್ ಉರಿಯನ್ನು ಇಟ್ಕೊಳ್ಬಾರ್ದು. ಇವನ್ನು ನಾವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. BP ಶುಗರ್ ಇರೋರಿಗೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಈ ಸಿರಿಧಾನ್ಯಗಳು. 4 ಅಕ್ಕಿಯಲ್ಲಿ ಯಾವುದಾದ್ರೂ ಒಂದು ಅನ್ನವನ್ನು ದಿನದಲ್ಲಿ ತಿಂತಾ ಬಂದರೆ BP ಶುಗರ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಅನ್ನದ ಬದಲು ಇದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು ನಾವು ಗಂಜಿಯಲ್ಲಿ ಬಳಸಿದ್ರಿಂದ, ಗಂಜಿ ಕುಡಿಯೋದ್ರಿಂದ ಒಂದು ಒಳ್ಳೆ ಆರೋಗ್ಯಕ್ಕೆ ನಮಗೆ ಪೋಷಕಾಂಶಗಳು ಸಿಗುತ್ತೆ. ಇವಾಗ ನೋಡಿ, 4 ಸಿರಿಧಾನ್ಯಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ಗೋಧಿಯನ್ನು ತೊಗೊಂಡಿದ್ದೀನಿ. ಗೋಧಿನ ಸುಮಾರು 1 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಅಳ್ಳು ಬರುತ್ತೆ ಅಲ್ಲಿವರೆಗೂ ಈ ರೀತಿ ಬಟ್ಟೆಯಲ್ಲಿ ಚೆನ್ನಾಗಿ ತಿಕ್ಕಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ದೊಡ್ಡ ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ. ನಂತರ ಕಡಲೆಬೀಜವನ್ನು ತೊಗೊಂಡಿದ್ದೀನಿ. ಕಡಲೆಬೀಜ ಗರಿಗರಿಯಾಗಿ ಹುರಿದಿರಬೇಕು. ನಾವು ಈ ಗಂಜಿ ಪೌಡ್ರ್ ಮಾಡುವಾಗ ಸಿಪ್ಪೆಯನ್ನು ತೆಗಿಬಾರ್ದು. ಸಿಪ್ಪೆಯಲ್ಲಿ ಕೂಡ ಒಂದು ಪೋಷಕಾಂಶ ಇರುತ್ತೆ, ಹಾಗಾಗಿ ಸಿಪ್ಪೆ ಸಮೇತವಾಗಿ ಹಾಕಬೇಕು. ಇಲ್ಲಿ ಕಡಲೆಬೀಜ 1/4 kg ಮತ್ತು ಹೆಸರುಕಾಳು ಕೂಡ 1/4 kg ತೊಗೊಂಡಿದ್ದೀನಿ. ಈ 1/4 kg ಹೆಸರುಕಾಳನ್ನು ಕೂಡ ಅಳ್ಳು ಬರೋ ಥರ ಹುರ್ಕೋಬೇಕು. ಈಗ ನಾನು ಜೋಳ ತೊಗೊಂಡಿದ್ದೀನಿ, ಬಿಳಿ ಜೋಳ. ಇದು ಬಿಳಿ ಜೋಳ ಕೂಡ 1/4 kgನ ಹಾಕ್ಕೊಂಡಿದ್ದೀನಿ. ಬಿಳಿ ಜೋಳನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಕೂಡ ಇದಾದಮೇಲೆ ಸ್ವೀಟ್ ಕಾರ್ನ್ ಜೋಳ, ಇದನ್ನು ನಾವು ಫ್ರೈ ಮಾಡ್ತಾ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅಳ್ಳು ಬರಬೇಕದು.
ಅಳ್ಳು ಬಂದಮೇಲೆ ನಾವು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಅಲ್ಲಿವರೆಗೂ ನೋಡಿ ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿ ಅಳ್ಳು ಬಂದಿಲ್ಲ, ಒಂದು ಅರ್ಧ ಭಾಗದಷ್ಟು ಅಳ್ಳು ಬಂದರೆ ಸಾಕಾಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಅಳ್ಳು ಬರೆಸ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ದೊಡ್ಡದಾದ ಒಂದು ಬೇಸನಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ 1/4 kg ಆಗುವಷ್ಟು ಸಬ್ಬಕ್ಕಿ, ಈ ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪ್ರತಿಯೊಂದೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು, ಇಂಥವೆಲ್ಲ ಕಾಳುಗಳನ್ನು ಹುರಿಯುವಾಗ ಕಬ್ಬಿಣದ ಒಂದು ಕಡಾಯಿ ತೊಗೊಳ್ಬೇಕು, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಬೇರೆ ಯಾವುದಾದ್ರೂ ಇಂಡೋಲಿಯಮ್ಮು ಅಥವಾ ಯಾವುದಾದ್ರೂ ತೊಗೊಂಡ್ರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಕಬ್ಬಿಣದಾದರೆ ತುಂಬ ಚೆನ್ನಾಗಾಗುತ್ತೆ. ಈಗ ಹುರುಳಿಕಾಳು ಕೂಡ 1/4 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಅರಳು ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೇ ರೀತಿ ಪ್ರತಿಯೊಂದನ್ನು ಹುರ್ಕೋಬೇಕು. ಈಗ ಕೊನೆಯದಾಗಿ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಳುಗಳನ್ನು 1/4 kg ತೊಗೊಂಡ್ರೆ ಇದನ್ನು 100 ಗ್ರಾಮ್ ತೊಗೊಂಡಿದ್ದೀನಿ. 100 ಗ್ರಾಮ್ ಗೋಡಂಬಿ, ಹಾಗೆ 100 ಗ್ರಾಮ್ ಬಾದಾಮನ್ನು ಕೂಡ ತೊಗೊಂಡಿದ್ದೀನಿ. 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಬಾದಾಮು, ಇದನ್ನು ಕೂಡ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಪಿಸ್ತಾ ಬೇಕಾಗುತ್ತೆ. ಪಿಸ್ತಾ ಕೂಡ ನಾನು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಬಾದಾಮನ್ನು ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಪೌಡ್ರ್ ಮಾಡಿಸೋದ್ರಿಂದ ಸ್ವಲ್ಪ ಹಸಿ ಅಂಶ ಯಾವುದೂ ಇರಬಾರ್ದು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪಿಸ್ತಾ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು 50 ಗ್ರಾಮ್ ಅಷ್ಟು ಪಿಸ್ತಾ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಈಗ 1-2 ಚಮಚದಷ್ಟು ಸೋಂಪು ಕಾಳು, 1 ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಜೀರಿಗೆ, ಹಾಗೆ ಒಂದು 3 ಪೀಸಷ್ಟು ಒಣಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ಲೇವರಿಗೆ ಮಾತ್ರ ಹಾಕಿದರೆ, ಈ ಶುಂಠಿ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಂದು 10 ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಈ ಪ್ರತಿಯೊಂದು ಕಾಳುಗಳು ನಮ್ಮ ಏನು ಈ ಗಂಜಿ ಪುಡಿಗೆ ಮಾಡಿಸುವಂಥದ್ದು ಎಲ್ಲ ಫ್ರೈ ಮಾಡಿ ಆಯಿತು. ಇವಾಗ ಇದನ್ನು ಒಂದು ದೊಡ್ಡದಾಗಿರುವ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ತೀನಿ. ನಾವು ಹಿಟ್ಟು ಮಾಡಿಸೋದಕ್ಕಿಂತ ಮುಂಚೆ ಚೆನ್ನಾಗಿ ಸ್ವಲ್ಪ ತಣ್ಣಗೆ ಮಾಡಿ ನಂತರ ಒಂದು ಕವರಲ್ಲಿ ಹಾಕಿ ತಕ್ಷಣದಲ್ಲಿ ಹಿಟ್ಟು ಹಾಕಿಸ್ಕೊಳ್ಬೇಕು. ನೋಡಿ, ಎಲ್ಲವನ್ನು ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವ ಐಟಮ್ಸು ಟೋಟಲಾಗಿ 8 kg ಬಂದಿತ್ತು. 8 kg ಹಿಟ್ಟಾಗಿತ್ತು. ಅಂದರೆ 1.5 kg ಗೋಧಿ, 1.5 kg ರಾಗಿ, ಮಿಕ್ಕಿರೋ ಒಂದು ಕಾಳುಗಳನ್ನೆಲ್ಲ ಸೇರಿದರೆ 8 kg ಪೌಡ್ರು ಬಂದಿತ್ತು. ಜನ ಜಾಸ್ತಿ ಇದ್ದರೆ ಒಂದು 8 kg ಪೌಡರು ಒಂದು 2-3 ತಿಂಗಳಾಗುತ್ತೆ. ಕಡಿಮೆ ಜನ ಇದ್ದರೆ ಒಂದು 4 ತಿಂಗಳವರೆಗೂ ಬರುತ್ತೆ. ಹಾಗಾಗಿ 8 kg ಬರೋಬ್ಬರಿ ಬಂದಿತ್ತು. ನಿಜ ಹೇಳ್ತೀನಿ, ಇದಕ್ಕೆ ಖರ್ಚು ಮಾಡಿರೋದು 1,500 ರೂಪಾಯಿ ದುಡ್ಡು. ನಾವು ಹೊರಗಡೆ ಈ ಮಿಕ್ಸನ್ನು, ಈ ಗಂಜಿ ಪುಡಿಯನ್ನು ತೊಗೊಳ್ತೀವಿ ಅಂದರೆ 800-900 ರೂಪಾಯಿ ಪ್ಯಾಕೆಟ್ 1 kgಗೆ ನಾವು ಕೊಡಬೇಕಾಗತ್ತೆ. ನೋಡಿ, ನಾವು ಮನೆಯಲ್ಲೇ ಇಷ್ಟು ದುಡ್ಡನ್ನು ಖರ್ಚು ಮಾಡಿದರೆ 8 kgವರೆಗೂ ನಾವು ಮನೆಯಲ್ಲಿ ಪೌಡರನ್ನು ಮಾಡ್ಕೊಳ್ಬೋದು, ದುಡ್ಡು ಕೂಡ ಉಳಿಸ್ಬೋದು. ಆರೋಗ್ಯಕರವಾಗಿರುವ ಗಂಜಿ ಪೌಡರ್ ಸಿಗುತ್ತೆ. ಮತ್ತು ಔಟ್ಸೈಡಲ್ಲಿ ತೊಗೊಂಡಿರ್ತೀವಿ, ಅವು ಯಾವ್ಯಾವ್ದು ಐಟಮ್ ಹಾಕಿರ್ತಾರಂತ ನಮಗೆ ಗೊತ್ತಿರಲ್ಲ. ಹಾಗಾಗಿ ಟೈಮ್ ತೊಗೊಂಡು ಇಂಥವೆಲ್ಲ ಪೌಡರನ್ನು ನಾವೇ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಇವಾಗ ನಾನು ಹಿಟ್ಟು ಹಾಕಿಸ್ಕೊಂಬಂದು, ಹಿಟ್ಟು ಬಿಸಿ ಇರುತ್ತೆ ನೋಡಿ, ಹಾಗಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಹರಡಿಬಿಟ್ಟು ಅದನ್ನು ಈ ರೀತಿ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಕವರಲ್ಲಿ ಕಟ್ಟಿ ಅದ್ರ ಮೇಲೆ ಮತ್ತೊಂದು ಕಾಟನ್ ಬ್ಯಾಗಲ್ಲಿ ಹಾಕಿ ನೀವು ಎತ್ತಿಟ್ಕೊಂಡ್ಬಿಟ್ರೆ 4 ತಿಂಗಳವರೆಗೂ ಹಿಟ್ಟು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಿಟ್ಟು ತುಂಬ ಚೆನ್ನಾಗಿ ವೈಟಾಗಿ ಹಿಟ್ಟು ಕಾಣಿಸ್ತಾ ಇದೆ. ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ, ಯಾಕಂದರೆ ಸೋಂಪು ಶುಂಠಿ ಎಲ್ಲ ಹಾಕಿರೋದ್ರಿಂದ. ಇವಾಗ ಹಿಟ್ಟು ರೆಡಿ ಆಯಿತು. ಈಗ ಸಿಂಪಲ್ಲಾಗಿ ಗಂಜಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ನೋಡಿ ಇಂಥ ಒಂದು ದೊಡ್ಡದು ಗಾಜಿನ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಒಂದು 2-3 kg ಆಗುವಷ್ಟು ನಾನು 1 ಗ್ಲಾಸಲ್ಲಿ ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಟೀ ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ರಾತ್ರಿ ಮಲಗೋ ಟೈಮಲ್ಲಿ ಗಟ್ಟಿಯಾಗಿ ಗಂಜಿ ಮಾಡಿಕೊಂಡು 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬಿ ಹೋಗುತ್ತೆ. ಹಾಗಾಗಿ ನಾನು ರಾತ್ರಿ ಸಮಯದಲ್ಲಿ ನಾನು ಗಟ್ಟಿ ಗಂಜಿ ಮಾಡಿ 1 ಗ್ಲಾಸ್ ಕುಡಿದು ಹಾಗೆ ಮಲ್ಕೋತೀನಿ. ನನಗೆ ಅದರಲ್ಲೇ ಹೊಟ್ಟೆ ತುಂಬಿ ಹೋಗುತ್ತೆ. ನಾನು ರಾತ್ರಿ 1 ಗ್ಲಾಸ್ ಗಟ್ಟಿ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ತಳು ಗಂಜಿನೂ ಕೂಡ ಮಾಡ್ಕೊಳ್ಬೋದು. ಗಟ್ಟಿ ಗಂಜಿ ಮಾಡ್ಕೊಳ್ಳೋದಕ್ಕಾಗಿ 1 ಗ್ಲಾಸ್ ನೀರಿಗೆ 2 ಚಮಚ ಪೌಡ್ರನ್ನು ಹಾಕಿದ್ದೀನಿ. ತಳು ಗಂಜಿ ಆದರೆ 1 ಗ್ಲಾಸ್ ನೀರಿಗೆ 1 ಚಮಚ ಪೌಡರು ಸಾಕಾಗುತ್ತೆ. ಈಗ ನೋಡಿ, ತಣ್ಣೀರಲ್ಲಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ. ನಂತರ ನೀರು ಕುದೀತಾ ಇದೆ ನೋಡಿ, ಕುದಿಯೋ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಥಿಕ್ನೆಸ್ ಬಂದರೆ ಸಾಕಾಗತ್ತೆ. ಇದು ಗಟ್ಟಿ ಗಂಜಿ. ಇದು ಬೆಲ್ಲವನ್ನು ನೀವು ಈ ರೀತಿ ಮಾಡೋ ಟೈಮಲ್ಲಿ ಸೇರಿಸ್ಕೊಳ್ಬೇಕು. ಮೊದಲೇ ಬೆಲ್ಲವನ್ನು ಸೇರಿಸಿದರೆ ಹಿಟ್ಟೆಲ್ಲ ಅಂಟು ಥರ ಆಗಿಬಿಡುತ್ತೆ. ಹಾಗಾಗಿ ಹಿಟ್ಟಿಗೆ ನೀವು ಹಾಕಕ್ಕೆ ಹೋಗಬಾರ್ದು. ಬೆಲ್ಲ ನಿಮಗೆ ಈ ಒಂದು ಗಂಜಿ ಮಾಡಿದಾಗ ಬೆಲ್ಲ ಬೇಕಾಗುತ್ತೆ. ಇಷ್ಟ ಬೆಲ್ಲ ಹಾಕಿದ್ರೇ ತುಂಬ ರುಚಿಯಾಗಿರೋದು. ಬೆಲ್ಲ ಬೇಡ ಅಂದರೆ ಮೊಸರು ಹಾಕ್ಕೊಂಡು ನೀವು ತಿನ್ಬೋದು. ನೋಡಿ ಇವಾಗ ರೆಡಿ ಆಯಿತು. ನಾನಿಲ್ಲಿ ಬೆಲ್ಲವನ್ನು ಪುಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ. 1 ಚಮಚ ಬೆಲ್ಲ ಸಾಕಾಗುತ್ತೆ. ಈಗ ಗಟ್ಟಿ ಗಂಜಿ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ನಾನು ಸ್ವಲ್ಪ ಬಿಸಿಯೆಲ್ಲ ಆರ್ಕೊಬೇಕು. 24 ಪೋಷಕಾಂಶವಿರುವ ಈ ಒಂದು ಹೆಲ್ತ್ ಗಂಜಿ ರೆಡಿ ಆಯಿತು ನೋಡಿ. ಈ ಪೌಡರಿಂದ ಮಾಡಿರುವ ಗಂಜಿ ರೆಡಿ ಆಯಿತು. ನಾವು ಸಾಮಾನ್ಯವಾಗಿ ಒಂದು ವೆರೈಟಿ ಊಟ ತಿಂದಿರ್ತೀವಿ. ಈ ಗಂಜಿಯಲ್ಲಿ 24 ವೆರೈಟಿ ಸಿಕ್ಕಿರೋದ್ರಿಂದ ಒಂದೇ ಒಂದು ಗ್ಲಾಸ್ ಕುಡಿಯೋದ್ರಿಂದ ನೀವೇ ಹೇಳಿ ಎಷ್ಟು ಶಕ್ತಿ ಇರ್ಬೋದು ಅಂತ. ಹಾಗಾಗಿ ಇಂಥ ಗಂಜಿ ಪೌಡರನ್ನು ಹೊರಗಡೆಯಿಂದ ತೊಗೊಳ್ಳೋದು ಬದಲು ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ಕುಡಿಬೋದು. ಹಾಗೆ ಇದರ ಲೀಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದೇ ರೀತಿಯಾಗಿ ನೀವು ತಗೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಕುಡೀರಿ. ಮೂಳೆಗಳ ಸೆಳೆತ, ಸೊಂಟ ನೋವು, ಸುಸ್ತು ಅಂತ ಬರೋದೇ ಇಲ್ಲ ನಿಮಗೆ. ದಿನ ಬಳಕೆಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಗಂಜಿಯನ್ನು ಲೋಟಕ್ಕೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಅಂತೂ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡೀಟೇಲ್ ಆಗಿ ನಾನು ಶೇರ್ ಮಾಡಿದ್ದೀನಿ. ಈ ರೀತಿ ಹೆಲ್ತ್ ಮಿಕ್ಸನ್ನು ನೀವು ಬೇಕಿದ್ರೆ ಅಂಗಡಿಗಳಲ್ಲಾಗಿರ್ಬೋದು, ನೀವು ಎಲ್ಲಾದರೂ ಕೇಳಿ ನೋಡಿ ಎಷ್ಟು ರೇಟ್ ಇರುತ್ತೆ ಅಂತ. ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಹಣ ಕೂಡ ಸೇವ್ ಮಾಡ್ಬೋದು. ಹಾಗೆ ಪೌಡ್ರ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ನಿಮಗೆ. 1 kgಗೆ ನಾವು 700ರಿಂದ 800 ರೂಪಾಯಿ ಹೀಗೆ ಕೊಟ್ಟಿರ್ತೀವಿ. ಆದರೆ ಇಲ್ಲಿ ನಾವು 8 kgಗೆ 1,500 ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಈ ಗಂಜಿ ಪೌಡರನ್ನು ನೀವೇ ಮಾಡ್ಬೋದು ಮನೆಯಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ತುಂಬ ಆರೋಗ್ಯಕರವಾದ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.